ಇವತ್ತು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಬಸವ ಕಲ್ಯಾಣದಲ್ಲಿ ಜನವಾದಿ ಮಹಿಳಾ ಸಂಘಟನೆ ವಿಸ್ತೃತ ಸಭೆಯನ್ನ ಕರೆದು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನು ಜೂನ್ 30ರಂದು ಇವತ್ತು ಎಸ್ಐಆರ್ ಪ್ರಾರಂಭ ಆಗ್ತಾ ಇದೆ. ಎಸ್ಐಆರ್ ಪ್ರಾರಂಭ ಆಗುವಂತ ಸಂದರ್ಭದಲ್ಲಿ ಇವತ್ತು ಇಡೀ ಸುಮಾರು 12 ರಾಜ್ಯಗಳಲ್ಲಿ ಇವತ್ತು ಎಸ್ಐಆರ್ ಮುಗ್ದಂತ ಸಂದರ್ಭದ ಸುಮಾರು 7.5 ಕೋಟಿಗೆ ಹೆಚ್ಚು ಜನ ಇವತ್ತು ಮತದಾರರು ಪಟ್ಟಿಯಿಂದ ಹೊರಗಿಡಿಸಲಾಗಿದೆ. ಅದು ಪಶ್ಚಿಮ ಬಂಗಾಳ ಇರಬಹುದು, ಉತ್ತರ ಪ್ರದೇಶ ಇರಬಹುದು, ಮಧ್ಯಪ್ರದೇಶ ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ನಾವು ನೋಡಿದಂತ ಸಂದರ್ಭದಲ್ಲಿ ಬಹುತೇಕ ಮಹಿಳೆಯರು ಮತದಾರರ ಪಟ್ಟಿಯಿಂದ ಹೊರಗಡೆ ಉಳಿದಿರ್ತಕ್ಕಂಥದ್ದು ನಾವು ನೋಡಿದೀವಿ. ಅದ್ರ ಜೊತೆಗೆ ಇವತ್ತು ಮಹಿಳೆಯರು ಮತ್ತೆ ಹಿಂದುಳಿದಂತ ವರ್ಗದವರ ಇವತ್ತು ಹೊರಗಡೆ ಮತದಾರರ ಪಟ್ಟಿಯಿಂದ ಹೊರಗಡೆ ಉಳಿದಿದ್ದಾರೆ. ಬಡವರು ಕೂಲಿಕಾರ್ ಇವತ್ತು ಊರಿನಿಂದ ಊರಿಗೆ, ರಾಜ್ಯದಿಂದ ರಾಜ್ಯಕ್ಕೆ ವಲಸೆ ಹೋದಂತ ಸಂದರ್ಭದಲ್ಲಿ ಅವ್ರನ್ನ ಇವತ್ತು ಅವ್ರು ಯಾವುದೇ ರೀತಿಯಾದಂತ ದಾಖಲಾತಿಗಳು ಇಲ್ದಾನೆ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದೀವಿ. ಸುಮಾರು 1986ರಿಂದ ಆಚೆಗೆ ಏನು ಹುಡ್ತಂತವ್ರು ಇದಾರೋ ಅವ್ರ ತಂದೆ ತಾಯಿಗಳನ್ನ ಅವ್ರನ್ನ ವೋಟರ್ ಲಿಸ್ಟ್ ಅನ್ನ ಅವ್ರ ಊರುಗಳಿಗೆ ಹೋಗಿ ತಂದ್ಕೊಡ್ಬೇಕು ಅಂತಿದೆ. RG Public School English Medium, admissions open, nursery to 8th standard, bus facility available, your child deserve the best education. The 8th school, admissions are open, जहां तालीम से बनेगा आपके बच्चे का रोशन कल. ಮತ್ತೆ ಅವ್ರು ಯಾವ್ದಾರ ರೀತಿಯಾದಂತ ಒಂದು ದಾಖಲಾತಿಗಳನ್ನು ಕೊಡಬೇಕು ಅಂತಿದೆ. ಆದ್ರೆ ಮಹಿಳೆಯರಿಗೆ ಆಸ್ತಿ ಹಕ್ಕಿರಲ್ಲ, ಅವ್ರ ಸರ್ಕಾರಿ ನೌಕರ ಇಲ್ಲ, ಮತ್ತೆ ಅವ್ರ ಶಾಲೆಗೆ ಹೋಗಿರ್ತಕ್ಕಂಥದ್ದೇ ಕಡಿಮೆ ಇದೆ. ಇಂತಹ ಸಂದರ್ಭದಲ್ಲಿ ಇದೆಲ್ಲ 108 ದಾಖಲೆಗಳನ್ನ ಕೇಳುವಂತ ಸಂದರ್ಭದಲ್ಲಿ ಸೊಸೆಗೆ ಇರುವಂತ ಕಾಲಮೇ ಇಲ್ಲ. ಸೊಸೆ ಹೆಣ್ಣು ಮಗಳಾಗಿದ್ದಾಳೆ, ಆ ಸೊಸೆಗೆ ಒಂದ್ ಕಾಲಂ ಇಲ್ಲ. ಸೊಸೆನ ಇವತ್ತು ಮೊಮ್ಮಗಳು ಅಂತ ಸೇರಿಸ್ತಾ ಇದಾರೆ, ಸಂಬಂಧಿಕರು ಅಂತ ಸೇರಿಸ್ತಾ ಇದಾರೆ. ಮುಂದಿನ ದಿನಗಳಲ್ಲಿ ಯಾರು ಇವತ್ತು BLOಗಳು ಮನೆಗೆ ಹೋಗಿ ಸರ್ವೆ ಮಾಡ್ತಾರೋ ಮತದಾರ ಪಟ್ಟಿದೆ ಅವರು ಸಮಸ್ಯೆಗೆ ಸಿಗಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ನಾವು ಮುಂಬರುವ ಏನು ಮಳೆಗಾಲದ ಅಧಿವೇಶನದಲ್ಲಿ ಮಹಿಳಾ ಮೀಸಲಾತಿಯನ್ನ ಜಾರಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಜನವಾದಿ ಮಹಿಳಾ ಸಂಘಟನೆ ಇಡೀ ಭಾರತ ದೇಶಾದ್ಯಂತ ಪ್ರತಿಭಟನೆ ಮಾಡ್ಬೇಕು ಅಂತ ಹೊರಟಿದೀವಿ. ಯಾಕೆ ಅಂತ ಹೇಳಿದ್ರೆ ಇವತ್ತು 2021ನೇ ತಾರೀಕು ಜನಗಣತಿ ಆಗ್ಬೇಕಾಯ್ತು. 15 ವರ್ಷಗಳಾಗಿದೆ. 15 ವರ್ಷದಿಂದ ಜನಗಣತಿಯನ್ನ ಪ್ರಾರಂಭ ಆಗ್ಲಿಲ್ಲ. 2023ರಲ್ಲಿ ಏನು ಮೋದಿ ಸರ್ಕಾರ ನಾವು ಕೊನೆಯ ಸಂದರ್ಭದಲ್ಲಿ ಮಹಿಳಾ ಮೀಸಲಾತಿಯನ್ನ ಜಾರಿ ಮಾಡ್ತೀವಿ ಅಂತೇಳಿ ಎಲ್ರು ಒಪ್ಪಿದ್ರು. ಆವಾಗ ಮುಂಬರುವ ಚುನಾವಣೆ ಒಳಗಡೆ, ಲೋಕಸಭಾ ಚುನಾವಣೆ ಒಳಗಡೆ ಏನು 543 ಸೀಟ್ಗಳಿದೆಯೋ ಆ ಸೀಟ್ಗಳು ಇರ್ತಕ್ಕಂಥವ್ರನ್ನ ಮೀಸಲಾತಿಗಳನ್ನ ಹಂಚಿಕೆ ಮಾಡಬೇಕು ಅಂತೇಳಿ ಜನವಾದಿ ಮಹಿಳಾ ಸಂಘಟನೆ ಮತ್ತೆ ಇತರ ಪ್ರಗತಿಪರ ಸಂಘಟನೆಗಳು ಮಹಿಳಾ ಚಳವಳಿ ದೊಡ್ಡ ಮಟ್ಟದ ಹೋರಾಟಗಳನ್ನ ನಡೆಸಿದ್ವು. ಜನಗಣತಿಯ 2029 ಒಳಗಡೆ ಜನಗಣತಿ ಮಾಡಿ ಆ ಜನಗಣತಿ ಆಧಾರದ ಮೇಲೆ ನಾವು ಕ್ಷೇತ್ರಗಳನ್ನ ಇನ್ನೊಂದಷ್ಟು ನಾವು ಮಹಿಳಾ ಮೀಸಲಾತಿಗಳನ್ನ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. At Noble Public School, we ignite the spark of wonder and celebrate every success. Noble Public School, dream big, learn here. मेहनत का इनाम 2 लाख रुपए, 12 साल फ्री एजुकेशन सिर्फ अलमीन इंग्लिश मीडियम प्राइमरी और हाई स्कूल बसवकलिया. आज ही एडमिशन करें. ಆದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಮಹಿಳಾ ಒಂದು ಕಡೆ ಒಂದು ಜನಗಣತಿಯೇ ಇಲ್ಲ, ಅಲ್ಲಿಂದ ಇಲ್ಲಿ ತನಕ ಪ್ರಾರಂಭ ಆಗ್ಲಿಲ್ಲ. ಏನು 5 ರಾಜ್ಯಗಳಲ್ಲಿ ಏನು ಪಂಚ ಚುನಾವಣೆ ನಡೀತಾ ಇತ್ತೋ ಆ ಚುನಾವಣೆ ಮುನ್ನ ವಿಶೇಷ ಏನು ಅಧಿವೇಶನ ಕರೆದು ಅದಕ್ಕೆ ಒಂದು ಅದ್ರ ಜೊತೆಗೆ ಕ್ಷೇತ್ರ ವಿಂಗಡಣೆ ಮತ್ತೆ ಜನಗಣತಿಯನ್ನ ಇದು ಜೊತೆಗೆ ತಂದು ಒಡ್ಡಿ ಮಹಿಳಾ ಮೀಸಲಾತಿ ಹೆಸರಿನಲ್ಲಿ ಜಾರಿ ಮಾಡ್ಲಿಕ್ಕೆ ಹೊರಟ್ರು. ಆದ್ರೆ ಉದ್ದೇಶ ಇರ್ತಕ್ಕಂಥದ್ದು ಮಹಿಳಾ ಮೀಸಲಾತಿ ಜಾರಿ ಮಾಡೋದಲ್ಲ, ಕ್ಷೇತ್ರಗಳನ್ನ ಹೆಚ್ಚು ಮಾಡ್ಕೋಬೇಕು, ಜನಗಣತಿಯನ್ನ ಸೇರಿಸುದು. ಆದ್ರೆ ಅದು ಉಲ್ಟಾ ಆಗಿ ಜನರ ದಾರಿ ತಪ್ಸಕ್ ಮಾಡ್ತಾ ಇದ್ರೆ. 5 ರಾಜ್ಯಗಳಲ್ಲಿ ಮಹಿಳೆಯರ ಮತಗಣ ಗಳಿಸ್ಲಿಕ್ಕೆ ತಂತ್ರಗಾರಿಕೆಗಳನ್ನ ನಡೆಸ್ತಾ ಇದ್ರೆ ಅಂತ ಕೇಳಿ ಗೊತ್ತಾದ್ಮೇಲೆ ಮೊದಲು ನೀವು ಜನಗಣತಿಯನ್ನ ನಡೆಸ್ರಿ, ಜನಗಣತಿ ನಡೆಸಾದ್ಮೇಲೆ ನಮ್ಮ ಕ್ಷೇತ್ರಗಳನ್ನ ವಿಂಗಡಣೆ ಮಾಡ್ರಿ. ಇದಕ್ಕೂ ಸಂಬಂಧನೇ ಇಲ್ಲ. ಮಹಿಳಾ ಮೀಸಲಾತಿ ಜಾರಿ ಮಾಡೋದಕ್ಕೂ ನಿಮ್ ಜನಗಣತಿಗೂ ಮತ್ತೆ ಕ್ಷೇತ್ರ ವಿಂಗಡಣೆಗೂ ಯಾವುದನೇ ಕಾರಣಕ್ಕೂ ಸಂಬಂಧ ಇಲ್ಲ. ನೀವು ಮುಂದೆ ಬರ್ತಕ್ಕಂತ ಏನು ಲೋಕಸಭೆ ವಿಶೇಷ ಅಧಿವೇಶನ ನಡೀತದೆಯೋ ಈಗಿರ್ತಕ್ಕಂಥ ಸೀಟ್ ಒಳಗಡೆ ಮಹಿಳಾ ಮೀಸಲಾತಿಯನ್ನ ಜಾರಿ ಮಾಡ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡಿ ಇಡೀ ದೇಶಾದ್ಯಂತ ಪ್ರತಿಭಟನೆಯನ್ನ ಮಾಡೋದ್ರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ಬಾಲ ಗರ್ಭಿಣಿಯರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇವತ್ತು 12 ವರ್ಷ 13 ವರ್ಷಕ್ಕೆ ಹೆಣ್ಮಕ್ಳು ಗರ್ಭಿಣಿಯರಾಗ್ತಾ ಇದೆ. ಮತ್ತೆ ಹೆಣ್ಮಕ್ಳಿಗೆ ಯಾವುದೇ ಲಿಂಗ ಸಂವೇದನೆ ಸಂಬಂಧಪಟ್ಟಂಗೆ ಪಾಠಗಳಾಗ್ತಾ ಇಲ್ಲ. ಮತ್ತೆ ಸರ್ಕಾರ ಅರಿವು ಮೂಡಿಸುವಂತ ಕೆಲಸಗಳನ್ನು ಮಾಡ್ತಾ ಇಲ್ಲ. ಇದನ್ನ ಮಕ್ಕಳು ಆಕರ್ಷಣೆಗೆ ಒಳಗಾಗ್ತಾ ಇದಾರೆ. ಅವ್ರ ಕೈಲಿ ಮೊಬೈಲ್ ಕೊಟ್ಟಿದ್ದಾರೆ, ಮೊಬೈಲ್ ಯಾವ್ದು ಕೊಡ್ಬೇಕು ಯಾವ್ದು ಕೊಡ್ಬಾರ್ದು ಅನ್ನುವಂಥದ್ದನ್ನ ಇನ್ನುವೆ ನಮ್ಮ ಮನೆಗಳಲ್ಲಿ ಮಕ್ಳ ಹತ್ರನುವೆ ನಮ್ಗೆ ಮೊಬೈಲ್ ಕೊಡ್ತಾರೆ. ಮಕ್ಳು ಯಾರ ಜೊತೆಲ್ಲಾರು ಮಾತಾಡ್ತಾ ಇದ್ರು ಮೊಬೈಲ್ ಕೊಡ್ತಾ ಇದಾರೆ. ಆದ್ರೆ ಈ ಬಾಲ ಗರ್ಭಿಣಿಯರ ಸಂಖ್ಯೆ ಹೆಚ್ಚಾದಂತ ಸಂದರ್ಭದಲ್ಲಿ ಇದನ್ನ ತಡೆಗಟ್ಟಲಿಕ್ಕೆ ಸರ್ಕಾರ
ಇವತ್ತು ದೊಡ್ಡ ಮಟ್ಟದಲ್ಲಿ ಅರಿವು ಮೂಡಿಸುವಂತ ಕಾರ್ಯಕ್ರಮ ಮಾಡಬೇಕು. ಪಠ್ಯ ಪುಸ್ತಕದೊಳಗಡೆ ಅವ್ರನ್ನ ಲಿಂಗ ಸಂಯೋಜನೆ ಸಂಬಂಧಪಟ್ಟಂಗೆ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳೇನು ಅದ್ರ ಸಂಬಂಧಪಟ್ಟಂಗೆ ಒಂದು ಪಠ್ಯ ಪುಸ್ತಕದೊಳಗಡೆ ತರಬೇಕು ಅಂತೇಳಿ ಬೆಲೆ ಏರಿಕೆ ಹೆಚ್ಚಳ ಆಗ್ತಾ ಇದೆ, ಪೆಟ್ರೋಲ್ ಡೀಸೆಲ್ ಬೆಲೆಗಳು ಹೆಚ್ಚಳ ಆಗ್ತಾ ಇದೆ. ಇದು ಸಂಬಂಧಪಟ್ಟಂಗೆ ಕಡಿಮೆ ಮಾಡ್ಬೇಕು. ಜನಸಾಮಾನ್ಯರ ಮೇಲೆ ಇವತ್ತಾಗ್ಲೇ ಗಾಯದ ಮಾಲೆ ಬರೆ ಎಳೆದಂತ ರೀತಿನಲ್ಲಿ ಇವತ್ತು ಇದೆಲ್ಲ ಬೆಲೆಗಳ ಹೆಚ್ಚಳ ಆಗ್ತಾ ಇತ್ತು ಅಂತಂದ್ರೆ, ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಯ್ತು ಅಂತಂದ್ರೆ ಜನಸಾಮಾನ್ಯರು ಇವತ್ತು ಬಡವರು ಕೂಲಿಕಾರರು ಬದುಕಿನ ಮೇಲೆ ದೊಡ್ಡ ರೀತಿಯಾದಂತ ಪರಿಣಾಮ ಬೀರ್ತಾ ಇದೆ. ಅಗತ್ಯ ವಸ್ತುಗಳ ಬೆಲೆ ನಿರಂತರವಾಗಿ ಏರಿಕೆ ಆಗ್ತಾ ಇದೆ. ಇದೆಲ್ಲ ತಡೆಗಟ್ಟಬೇಕು ಅಂತ ಹೇಳಿದ್ರೆ ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆನೂ ಹೋರಾಟಗಳನ್ನ ನಿರಂತರ ಮಾಡಬೇಕು ಅಂತೇಳಿ ಪ್ರಾರಂಭ ಮಾಡ್ತಾ ಇದೀವಿ. ನಾಳೆನೂ ಸಹ ಬೀದರ್ನಲ್ಲಿ ಹೋರಾಟ ನಡೀತಾ ಇದೆ. Sky Sunshine School, step towards better future. Admissions are open. Knowledge Park, the creative school for quality and innovative education. अब एडमिशन होगा सिर्फ ₹1 में. आज ही विजिट करें.